ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ಬ್ಲಾಗ್ಸ್. ಸೊ ಗೈಸ್, ಓದ್ ಬ್ಲಾಗಲ್ಲಿ ಹೇಳ್ದಂಗೆ ನಮ್ಮಮ್ಮ ಮತ್ತು ನಮ್ಮ ತಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ತಮ್ಮ ಇನ್ನೂ ಹುಷಾರಾಗಿಲ್ಲ, ಅವನಿಗಿನ್ನೂ ಹಂಗೆ ಮೈ ಬಿಸಿ ಹಂಗೆ ಇದೆ ಸ್ವಲ್ಪ. ಸೊ ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಅದೇ ರೀಸನಿಂದನೇ ಹುಷಾರಿಲ್ದಂಗೆ ಆಗ್ತಿರೋದು. ಸೊ ನೀವು ಕೂಡ ಹುಷಾರಾಗಿರಿ ಗೈಸ್, ಯಾಕಂದರೆ ಕ್ಲೈಮೇಟ್ ಒಂಥರ ಆಗೋಗಿದೆ ನೋಡಿ. ಸಾಯಂಕಾಲ ಟೈಮಲ್ಲಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿರುತ್ತೆ, ಇವಾಗ ನೋಡಿ ಮಳೆ ಬರೋ ಥರ ಆಗೋಗಿದೆ. ಸೊ ಹೇಳೋದೊಂದೇ ನಿಮಗೆ, ಊಟ ಚೆನ್ನಾಗಿ ಮಾಡಿ ಆ್ಯಂಡ್ ನಿದ್ದೆ ಚೆನ್ನಾಗಿ ಮಾಡಿ ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ ಆ್ಯಂಡ್ ವಾಕ್ ಮಾಡಿ. ನನ್ನ ಥರ ಸೋಂಬೇರಿ ಆಗಿಬಿಡಿ. ಸೊ ನಾನು ಸೋಂಬೇರಿ ಅಲ್ಲ, ಎಲ್ಲನೂ ಚೆನ್ನಾಗೇ ತಿಂತೀನಿ, ಎಲ್ಲನೂ ಚೆನ್ನಾಗೇ ಕುಡಿತೀನಿ, ಊಟನೂ ಚೆನ್ನಾಗೇ ತಿಂತೀನಿ, ನೀರನ್ನು ಚೆನ್ನಾಗಿ ಕುಡಿತೀನಿ, ಬಟ್ ವಾಕ್ ಮಾತ್ರ ಮಾಡಲ್ಲ. ಬಟ್ ಸ್ಟಿಲ್ ಹೆಲ್ದಿ ಆಗಿದ್ದೀನಿ ಗೈಸ್. ಓಕೆನಾ? ನೀವು ಕೂಡ ಕರೆಕ್ಟ್ ಟೈಮಿಗೆ ಊಟ ಮಾಡಿ. ಸೊ ನನಗಿವಾಗ ನಿದ್ದೆ ಬರ್ತಿದೆ, ಬಟ್ ಸ್ಟಿಲ್ ಎಡಿಟ್ ಮಾಡೋದಿದೆ ನಂದು. ಸೊ ಎಡಿಟ್ ಮಾಡಿಬಿಟ್ಟೆ ನಾನು ಮಲ್ಕೋಬೇಕು, ಅದಕ್ಕೇ ನಿದ್ದೆ ಮಾಡೋಂಗಿಲ್ಲ ಗೈಸ್ ನಾನು. ಸೊ ಎಡಿಟ್ ಮುಗಿಸ್ಬಿಟ್ಟೆ ಮಲ್ಕೊತೀನಿ. ಓಕೆ, ಎಡಿಟ್ ಎಲ್ಲ ಮುಗಿದ್ಮೇಲೆ ನಾನು ಮಲ್ಕೊತೀನಿ ಗೈಸ್. ಮಲ್ಕೊಂಡು ಸಾಯಂಕಾಲ ಮತ್ತೆ ಭೇಟಿ ಆಗೋಣ. ಬಾಯ್. ಹಾಯ್ ಗೈಸ್, ಸೊ ಇವಾಗಿನ ನಾನು ಎದ್ದಿದ್ದೀನಿ ಆ್ಯಂಡ್ ನಮ್ಮ ಮನೆಗಳ ಹತ್ರ ಮಂಗಗಳು ಬಂದಿತ್ತು, ಎಲ್ಲದನ್ನು ಓಡಿಸ್ಬಿಟ್ಟಿದ್ದಾರೆ. ಟೈಮ್ ಆಗಲೇ 5:30-6 ಗಂಟೆಗೆ ಬಂದೈತೆ. ಸೊ ಇಷ್ಟು ಸಾಯಂಕಾಲ ಆಗಿದೆ. ಹೆಂಗಾದರೂ ಕ್ಯಾಬಿನ ಬರ್ತೈತೆ, ತುಂಬ ಲೇಟ್ ಆಗುತ್ತೆ, ಸಾಟರ್ಡೆ ಅಲ್ಲ. ಸೊ ನಾನು ನಮ್ಮಮ್ಮಗೆ ಇವಾಗ ನೂಡಲ್ಸ್ ಮಾಡ್ತೀನಿ, ಬೀನ್ಸು, ಕ್ಯಾರೆಟು ಮತ್ತು ಈರುಳ್ಳಿ, ಟೊಮೆಟೊ ಹೆಚ್ಚಮ್ಮ ಅಂತ ಅಂದೆ. ನಮ್ಮಮ್ಮ ಹೆಚ್ಚಿದ್ದಾರೆ ಗೈಸ್, ನಮ್ಮಮ್ಮ ಹೆಚ್ಚಿದ್ದಾರೆ. ಬಟ್ ಕ್ಯಾರೆಟು ಬೀನ್ಸ್ನ ಹೆಂಗೆ ಹೆಚ್ಚಿದ್ದಾರೆ ಗೊತ್ತಾ? ಅಡುಗೆನೇ ಮಾಡೋಕ್ಕೆ ಬರಲ್ಲ ನಮ್ಮ ಮನೇಲಿ. ನಮ್ಮಮ್ಮಗೆ ನಾನೇ ಕಲ್ಸ್ಕೊಡ್ಬೇಕೆಲ್ಲ. ನೋಡಿ ಅಕ್ಕ, ನಾನು ಪಲಾವ್ಗೆ ಹೆಚ್ಚಂಗೆ ಹೆಚ್ಚಿದ್ದೀನಿ ಅಕ್ಕ, ಇವಾಗ ಇನ್ನೂ ಸಣ್ಣಕ್ಕೆ ಹೆಚ್ಚು ಅಂತಾನೆ, ಡಬಲ್ ಕೆಲಸ ಕೊಟ್ಟಿದ್ದಾನೆ. ಬೀನ್ಸ್ ಕ್ಯಾರೆಟ್ ಹೆಚ್ಚೋ ಪ್ರೊಸೀಜರೇ ಗೊತ್ತಿಲ್ಲ ಗಾಯ್ಸ್. ನಾನೇ ಕಲ್ಸ್ಕೊಡ್ಬೇಕೆಲ್ಲ ಅದನ್ನು. ನೋಡಿ ನನ್ನ ಹೊಟ್ಟೆಲಿ ಉಟ್ಬಿಟ್ಟು ನನಗೆ ಹಿಂಗೆ ಇರ್ತಾನೆ ನೋಡಿ. ಅಲ್ಲಿ ನೋಡಿ ಯಾರು ಬಂದು ನಿಂತಿದ್ದಾರೆ ಅಂತ. ನೋಡಿಲ್ಲ ಅವರು. ಓಕೆ ಗೈಸ್, ಸೊ ಈಗ ನೂಡಲ್ಸ್ನ ಮಾಡಿಬಿಟ್ಟು ಬಾಕ್ಸಿಗೆ ತಗೊಂಬ. ಟೈಮ್ ಆಗಿದೆ, ಬೇಗ ಮಾಡಬೇಕು. ಇವರಿಗೆ ಅಡುಗೆ ಕಲಿಸ್ಕೊಡ್ಬೇಕು, ನಾಳೆ ಅಡುಗೆ ಕಲಿಸ್ಕೊಂಡು. ಓಕೆ, ರೆಡಿ ಆಗೋಣ ನಾವು. ಓಕೆ ಗೈಸ್, ಸೊ ನಾನು ಇವಾಗಿನ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನೋಡಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗ್ಬೇಕಲ್ಲ, ಏನು ಮಾಡೋದು, ಇನ್ನೂ ತುಂಬ ದೂರ ಇತ್ತು ಗೈಸ್ ನಮ್ಮ ಮನೆ. ಅಲ್ಲಿ ಬಂದೆ, ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ, ಬಸ್ಸೇ ಬರಲಿಲ್ಲ. ಸೊ ಯಾಕಂತ ಅಂದರೆ ಇವತ್ತು ಸಂಡೇ, ಯಾರು ಕೂಡ ಈ ಕಡೆ ಕೆಲಸಕ್ಕೂ ಬರೋಲ್ಲ, ಡ್ರಾಪ್ ಕೇಳೋಣ ಅಂತ ಅಂದರೆ. ಬಟ್ ನಡ್ಕೊಂಡೇ ಬಂದುಬಿಟ್ಟೆ ಗೈಸ್, ಏನು ಮಾಡೋದು, ಸುಸ್ತಾಗೋಗ್ಬಿಡ್ತು. ನಮ್ಮ ಬಸ್ ಸ್ಟಾಪಿಂದ ನಮ್ಮ ಮನೆ ಎಷ್ಟು ದೂರ ಇದೆ ಗೊತ್ತಾ? ನಡೆಯೋದು ಎಷ್ಟು ಕಷ್ಟ ಗೊತ್ತಾ? ಹೋಗೋಣ, ಸ್ವಲ್ಪ ಹೆಲ್ದಿ ಆಗೋದ್ರೂ ಇರ್ಬೋದು. ಓಕೆ, ಸೊ ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡ್ತಾಯಿದ್ದೀರಾ. ನಾನು ನೋಡಿ ವೀಕೆಂಡ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಇವಾಗಲ್ಲ, ನೈಟ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಮಲ್ಕೋಬೇಕು ಅಷ್ಟೇ ಗಾಯ್ಸ್. ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರ್ದು ಲೈಫು ನಡೆದು ಸುಸ್ತಾಗೋಗ್ಬಿಡ್ತು ನೋಡಿ. ಓಕೆ, ಸೊ ಮನೆಗೆ ಹೋಗ್ಬಿಟ್ಟು ಮೀಟ್ ಆಗ್ತೀನಿ, ಲೆಟ್ಸ್ ಗೋ. ಸೊ ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೀನಿ ಗೈಸ್ ಆ್ಯಂಡ್ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನೋಡಿ ಮಲ್ಕೊಂಡಿದ್ದಾನೆ, ಏನೋ ಮತ್ತೆ ಹುಷಾರಿಲ್ಲ ಅಂತೆ, ಜ್ವರ ಬಂದಿದೆಯಂತೆ. ಸೊ ಡಾಕ್ಟ್ರ್ ಹೇಳೋದಂತೆ ಏನದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತೆ ಗೈಸ್. ಓಕೆ,
ಸೊ ಏನೂ ಆಗಿರಲ್ಲ ಅಂತ ಅಂದ್ಕೊತೀನಿ, ಜಾಸ್ತಿ ಸೀರಿಯಸ್ಸು. ಆ್ಯಂಡ್ ಏನದು ಮೊನ್ನೆ ಎಲ್ಲ ಮಾಡಿಸ್ಕೊಂಬಂದಿದ್ದು ಗೈಸ್. ನೆನೆ ಎಲ್ಲ ಚೆನ್ನಾಗೇ ಇದ್ದ, ಮತ್ತು ಸಾಯಂಕಾಲ ಅಷ್ಟರಲ್ಲಿ ಜ್ವರ ಬಂದ್ಬಿಡ್ತು ಅವನಿಗೆ. ಸೊ ಹೋಗ್ತಾರೆ ಬ್ಲಡ್ ಚೆಕಪ್ ಮಾಡಿಸ್ಕೊಂಬರಕ್ಕೆ. ಏನಮ್ಮ ಏನು ಮಾಡ್ತಿದ್ದೆ? ಹಾಯ್ ಗುಬ್ಬಿ. ಓ ಸೊ ಓಕೆ, ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ, ಮುಖ ಇದು ತೊಳ್ಕೊಂಡು ಎಲ್ಲ ಬರೋಣ ಗೈಸ್. ಓಕೆ ಆ್ಯಂಡ್ ಬರ್ತೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟು, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಒಳ್ಳೆ ವಿಡಿಯೋ ಜೊತೆ. ಬಾಯ್, ಲವ್ ಯು ಆಲ್.